ಯಾದಗಿರಿ ಜಿಲ್ಲೆ ಸುರ್ಪುರ ಪತ್ರಕರ್ತರು ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸುವ ಮೂಲಕ ಸಮಾಜದಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸುವಲ್ಲಿ ಹಾಗೂ ಸಾಮಾಜಿಕ ಮೌಲ್ಯಗಳನ್ನು ಕಾಪಾಡುವಲ್ಲಿ ವಿಶಿಷ್ಟ ಪಾತ್ರ ವಹಿಸುತ್ತಾರೆ ಎಂದು ಕರ್ನಾಟಕ ಪ್ರೆಸ್ ಕ್ಲಬ್ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ನಂದು ಪೂಜಾರಿ ಹೇಳಿದರು. ಪಟ್ಟಣದ ವಾಲ್ಮೀಕಿ ಭವನದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ ಅವರು, ಪತ್ರಿಕೋದ್ಯಮ ಕೇವಲ ಸುದ್ದಿಯನ್ನು ಪ್ರಸಾರ ಮಾಡುವ ಮಾಧ್ಯಮವಲ್ಲ, ಸಮಾಜದ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಜವಾಬ್ದಾರಿಯುತ ಕ್ಷೇತ್ರವಾಗಿದೆ. ಪತ್ರಕರ್ತರು ನಿಷ್ಪಕ್ಷಪಾತತೆ, ಪ್ರಾಮಾಣಿಕತೆ ಹಾಗೂ ಸಮಾಜಮುಖಿ ದೃಷ್ಟಿಕೋನ ಅಳವಡಿಸಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಸತ್ಯ, ನ್ಯಾಯಯುತ ಪರವಾಗಿ ನಿಲ್ಲುವ ಮೂಲಕ ಸಮಾಜದ ಅಭಿವೃದ್ಧಿ ಪತ್ರಕರ್ತರು ತಮ್ಮದೇ ಆದ ಕೊಡುಗೆಯನ್ನು ನೀಡಬೇಕೆಂದು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಗೌರವ ಅಧ್ಯಕ್ಷ ದಯಾನಂದ್ ಎಂ ಮಾತನಾಡಿ, ಕರ್ನಾಟಕ ಪ್ರೆಸ್ ಕ್ಲಬ್ ಒಂದು ಸಮಾಜಮುಖಿ ಕಾರ್ಯವಾಗಿ ರಾಜ್ಯದಲ್ಲಿ ಉತ್ತಮ ಕೆಲಸಗಳನ್ನು ಮಾಡುತ್ತಿದ್ದು, ಈ ಭಾಗದಲ್ಲಿ ಪ್ರಥಮ ಬಾರಿಗೆ ಇಂತಹ ಸಕ್ರಿಯ ಚಟುವಟಿಕೆಗಳಿಗೆ ನಡೆಯುತ್ತಿರುವುದು ಶ್ಲಾಘನೀಯ. ಪತ್ರಕರ್ತರು ಸಮಾಜದ ನೈತಿಕ ಮೌಲ್ಯಗಳು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸತ್ಯ, ನ್ಯಾಯ ಮತ್ತು ಜನಪರ ದೃಷ್ಟಿಕೋನ ಅಳವಡಿಸಿಕೊಂಡು ಸಮಾಜದ ಬೆಳವಣಿಗೆಗೆ ಪತ್ರಿಕೆಗಳ ದಾರಿ ತೋರಿಸುತ್ತದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕು ಅಧ್ಯಕ್ಷ ಗಂಗಾಧರ್ ನಾಯಕ್ ವಹಿಸಿದ್ದು, ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷ ಹಲ್ಗಿ ಸುರೇಶ್, ಉತ್ತರ ಕರ್ನಾಟಕ ವಿಭಾಗದ ಮಹೇಶ ಕುಂಬಾರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಮ ಎಂ ಸೇರಿದಂತೆ ಕರ್ನಾಟಕ ಪ್ರೆಸ್ ಕ್ಲಬ್ನ ತಾಲೂಕು ಘಟಕ ಪದಾಧಿಕಾರಿಗಳು, ಸದಸ್ಯರು, ಅಧಿಕಾರಿಗಳು, ಗಣ್ಯರು ಇದ್ದರು. ನಂತರ ಸಮಾಜದ ವಿವಿಧ ಕ್ಷೇತ್ರದ ಸಾಧನೆಗೆ ಸಾಧಕರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ರಾಜ್ಕುಮಾರ್ ರಾಠೋಡ್, ಆರ್ಜೆ32 ಕನ್ನಡ ನ್ಯೂಸ್, ಯಾದಗಿರಿ. ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಜಯೇಶ್ ಪಟೇಲ್, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದೊಳಗೆ ಲಂಕೇಶ್ ಅವರನ್ನ ಕರ್ಕೊಂಡ್ಬಂದ್ಬಿಟ್ಟು ಸಂಪುಟವನ್ನ ವಿಸ್ತರಣೆ ಮಾಡಬೇಕಾದ್ರೆ ಲಂಕೇಶ್ ಅವರ ಅಭಿಪ್ರಾಯವನ್ನ ತಗೊಂಡು ಸಂಪುಟವನ್ನ ವಿಸ್ತರಣೆ ಮಾಡ್ತಾ ಇದ್ರು. ಮಾಡ್ತಾ ಇದ್ರು. ಬ್ರಿಟಿಷ್ ಒಬ್ಬ ವ್ಯಕ್ತಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಜುಲೈ 1ರಂದು ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಜುಲೈ 1 ಏನಿದೆಯಲ್ಲ, ಅದು ಇಡೀ ಜುಲೈ ತಿಂಗಳು ಕರ್ನಾಟಕದ ನಮ್ಮ ಎಲ್ಲ ಮಾಧ್ಯಮದಲ್ಲೂ ಕೂಡ ಪತ್ರಿಕಾ ದಿನಾಚರಣೆಯ ಒಂದು ಹಬ್ಬದ ತಿಂಗಳು ಅಂತೇಳಿ ನಾವು ಭಾವಿಸಿಕೊಳ್ತೇವೆ. ಹೀಗೆ 1843ರಿಂದ ಪ್ರಾರಂಭವಾಗಿರ್ತಕ್ಕಂಥ ಮಂಗಳೂರು ಸಮಾಚಾರ 1 ವರ್ಷ ಮಾತ್ರ ಕೆಲವೇ ದಿನಗಳಲ್ಲಿ ಸಂವಿಧಾನದ ಒಂದು ಆರ್ಟಿಕಲ್ ಆಗಿ ಅವೆಲ್ಲ ಬಿಟ್ಟು ಹೋಗಿದಾಗ ತಮಗೆ ಅದು ಎಲ್ಲ ಅಧಿಕಾರ ಟಿವಿ ನೀಡುವ ಒಂದು ಅಧಿಕಾರ ಆ ಪ್ರೆಸ್ಗಿದೆ. ತಾವು ಉತ್ತಮ ಒಂದು ಸಮಾಜಕ್ಕಾಗಿ ಇಂಥ ಒಂದು ವಿಶಾಲವಾದ 145 ಕೋಟಿ ಜನಸಂಖ್ಯೆ ಹೊಂದಂತ ನಮ್ಮ ಭಾರತ ದೇಶ ಅಂದ್ರೆ ಒಂದು ಇಡೀ ಫಾರಿನ್ ಯುರೋಪ್ ಏನಿದೆ, ನಮ್ಮ ಭಾರತ ದೇಶ ಅಂತ ಒಂದು ದೊಡ್ಡ ಸಂವಿಧಾನ ಒಂದು